ಸಂಡೂರು ತಾಲೂಕಿನ ಚೋರನೂರು ಹೋಬಳಿ ವ್ಯಾಪ್ತಿಯ ಕಾಳಿಂಗೇರಿ ಗ್ರಾಮದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಅಧಿಕೃತವಾಗಿ ಡಾಂಬರೀಕರಣ ಘಟಕ ನಿರ್ಮಾಣ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಸಂಬಂಧ ದಿನಾಂಕ 21/2/2026ರಂದು ಸ್ಥಳೀಯ ಮಟ್ಟದಲ್ಲಿ ಪರಿಶೀಲನೆ ಹಾಗೂ ವಿಚಾರಣೆ ನಡೆಸಲಾಗಿದೆ. ಕಾಳಿಂಗೇರಿ ಗ್ರಾಮದ ಸರ್ವೆ ನಂಬರ್ 240ರ ಪೈಕಿ ಒಟ್ಟು 795.57 ಎಕರೆ ಜಮೀನು ಹಾಲಿ ಪಹಣಿಯಲ್ಲಿ ಸರ್ಕಾರ ಹೆಸರಿನಲ್ಲಿ ದಾಖಲಾಗಿದ್ದು, ಸದರಿ ಜಮೀನು ಸಂಪೂರ್ಣವಾಗಿ ಸರ್ಕಾರಿ ಆಸ್ತಿಯಾಗಿರುತ್ತದೆ. ಈ ಜಮೀನಿನ ಒಂದು ಭಾಗದಲ್ಲಿ ಯರ್ರಿಸ್ವಾಮಿ ಉಬ್ಬಲಗಂಡಿ ಎಂಬುವವರ ಸ್ವಾಮ್ಯದಲ್ಲಿರುವ ಡಾಂಬರೀಕರಣ ಘಟಕವನ್ನು ಯಾವುದೇ ಅಧಿಕೃತ ಅನುಮತಿ ಪಡೆಯದೆ ನಿರ್ಮಿಸಿರುವುದು ವಿಚಾರಣೆ ವೇಳೆ ತಿಳಿದು ಬಂದಿದೆ. ಈ ಸಂಬಂಧಪಟ್ಟ ಇಲಾಖೆಗಳಿಂದ ಅಗತ್ಯ ಅನುಮತಿ ಪಡೆಯದೆ ಸರ್ಕಾರಿ ಜಮೀನಿನಲ್ಲಿ ಘಟಕ ಸ್ಥಾಪಿಸುವುದು ಅನಧಿಕೃತ ಅತಿಕ್ರಮಣವಾಗಿದ್ದು ಕಾನೂನು ಉಲ್ಲಂಘನೆಯಾಗಿರುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಕುರಿತು ಸ್ಥಳೀಯ ಸಾರ್ವಜನಿಕರಿಂದ ಪಡೆದ ಹೇಳಿಕೆಗಳನ್ನೊಳಗೊಂಡ ಮಹಜರು ವರದಿಯನ್ನ ಕಾಳಿಂಗೇರಿ ಗ್ರಾಮ ಆಡಳಿತ ಅಧಿಕಾರಿ ಸಿದ್ಧಪಡಿಸಿ ಕಂದಾಯ ನಿರೀಕ್ಷಕರಿಗೆ ಸಲ್ಲಿಸಿದ್ದಾರೆ. ಅದರ ಅನ್ವಯ ಕಂದಾಯ ನಿರೀಕ್ಷಕರು ಮಾನ್ಯ ತಹಶೀಲ್ದಾರ್ ಅವರಿಗೆ ವಿವರವಾದ ವರದಿ ಸಲ್ಲಿಸಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಶಿಫಾರಸು ಮಾಡಿದ್ದಾರೆ. ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತ ನಿರ್ಮಾಣ ನಡೆದಿರುವ ಹಿನ್ನೆಲೆ ಘಟಕದ ಮಾಲೀಕರಾದ ಯರ್ರಿಸ್ವಾಮಿ ಉಬ್ಬಲಗಂಡಿ ವಿರುದ್ಧ ಪ್ರಚಲಿತ ಕಾನೂನುಗಳ ಅಡಿ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಕುರಿತು ತಹಶೀಲ್ದಾರ್ ಕಚೇರಿಯಿಂದ ಮುಂದಿನ ಕ್ರಮ ಕೈಗೊಳ್ಳಲಾಗುವ ನಿರೀಕ್ಷೆ ಇದೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಸಂಡೂರು ತಾಲೂಕಿನ ಚೋರನೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಳಿಂಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಇದು ಅಕ್ರಮ ಡಾಂಬರೀಕರಣ ಘಟಕ. ಸುಮಾರು ಏನಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಇದು ಸರ್ಕಾರಕ್ಕೆ ಯಾವುದೇ ರೀತಿಯ ಅಧಿಕೃತ ಪರವಾನಗಿ ತೆಗೆದುಕೊಳ್ಳದೆ ಅಕ್ರಮ ಡಾಂಬರೀಕರಣ ಮಾಡ್ತಿದ್ದಾರೆ. ಇವರು ಅಕ್ರಮ ಡಾಂಬರೀಕರಣ ಮಾಡುವಂತ ವ್ಯಕ್ತಿಯ ಹೆಸರು ಈ ಹಿಂದೆ ಕೂಡ ನಾವು ಒಂದು ಸುದ್ದಿಯನ್ನು ಮಾಡಿದ್ವಿ. ಭುಜಂಗನಗರದಲ್ಲಿ ಬರ್ತಕ್ಕಂಥದ್ದು ಚರಂಡಿ ಮತ್ತೆ ಸಿಸಿ ರಸ್ತೆಯನ್ನ ಕಾಮಗಾರಿ ಮಾಡಿದ್ರು. ಆ ಸಿಸಿ ಕಾಮಗಾರಿ ಮಾಡಿರ್ತಕ್ಕಂಥದ್ದು 2017 ಇತ್ತು. 2023ರಲ್ಲಿ ಹೊಸ ಕಾಮಗಾರಿ ಮಾಡಿದೀನಿ ಅಂತಂದೇಳಿ ಇದೇ ವ್ಯಕ್ತಿ ಬಿಲ್ ಮಾಡಿಸ್ಕೊಂಡಿರುವಂತ ಒಂದು ಸುದ್ದಿನೂ ಮಾಡಿದ್ವಿ. ಅದೇ ವ್ಯಕ್ತಿ ಇವತ್ತು ಅಕ್ರಮ ಡಾಂಬರೀಕರಣವನ್ನ ಮಾಡ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಕಾಳಿಂಗೇರಿ ವ್ಯಾಪ್ತಿಯಲ್ಲಿ ಈ ಅನಧಿಕೃತ ಸರ್ಕಾರಿ ಜಾಗದಲ್ಲಿ ಡಾಂಬರೀಕರಣ ಮಾಡುವುದ್ರ ಬಗ್ಗೆ ಕಂದಾಯ ನಿರೀಕ್ಷಕರು ಮತ್ತೆ ಗ್ರಾಮ ಲೆಕ್ಕಾಧಿಕಾರಿಗಳು ಈ ಆಲೆ ಸುದೀರ್ಘ ವರದಿಯನ್ನು ಕೊಟ್ಟಿದ್ದಾರೆ ಸಂಡೂರು ತಹಸೀಲ್ದಾರ್ಗೆ. ನಾವ್ ಹೇಳ್ತಿರ್ತಕ್ಕಂಥದ್ದು ನಿಮ್ಗೆ ಈ ಜಾಗವನ್ನು ತೋರಿಸ್ತಾ ಇದ್ದೇನೆ. ಈ ಜಾಗದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಈಗ ನೀವು ನೋಡ್ತಿರ್ಬೋದು, ಪರ್ಮನೆಂಟ್ ಆದಂತ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದಾರೆ. ಇದು ಸರ್ಕಾರಿ ಜಾಗ. ಇಲ್ಲಿ ಮತ್ತೆ ಲಾರಿಗಳು ಇದಾವೆ, ಅವ್ರಿಗೆ ವಸತಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಆದ್ರೆ ಸರ್ಕಾರಿ ಜಾಗದಲ್ಲಿ ಇವರು ಪರ್ಮಿಷನ್ ತಗೊಳ್ಳೋದನೆ ಮಾಡ್ತಕ್ಕಂಥ ಕಾಮಗಾರಿ ಅಂತ ಹೇಳಿದ್ರೆ ಇವರು ಸಂಬಂಧಪಟ್ಟ ಲೇಬರ್ ಇಲಾಖೆಗಳಿಂದ ಇವ್ರೇನು ಕಾರ್ಮಿಕರಿದ್ದಾರೆ ಅವ್ರಿಗೆ ಸೇಫ್ಟಿ ಸಂಬಂಧಪಟ್ಟಂಗೆ ಅವ್ರು ಯಾವ ರೀತಿ ಪರವಾನಗಿ ತಗೊಂಡಿದ್ದಾರೆ ಅದನ್ನು ಗೊತ್ತಿಲ್ಲ. ಈಗ ಇದಕ್ಕೆ ಅಧಿಕೃತವಾಗಿ ಪರವಾನಗಿ ಕೊಟ್ಟಾಗ ಮಾತ್ರ ಅದು ಕಾರ್ಮಿಕರಿಗೆ ಪರವಾನಗಿ ಕೊಡುವಂತದ್ದಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವರು ಯಾವುದೇ ರೀತಿ ಸರ್ಕಾರದ ಪರ್ಮಿಷನ್ ತೆಗೆದುಕೊಳ್ಳದೇನೆ ಈಗ ಅನಧಿಕೃತವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಯಾರ ಇವರು ಒಬ್ಬ ಆದೇಶದಿಂದ ಮಾಡ್ತಾರೆ? ಇವ್ರಿಗೆ ಯಾರು ಇಷ್ಟೊಂದು ಕುಮ್ಮಕ್ಕು ಕೊಡ್ತಾರೆ? ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾನು ಕೇಳೋದೇನಂತ ಹೇಳಿದ್ರೆ, ಸಂಡೂರು ತಾಲೂಕಿನಲ್ಲಿ ಅಕ್ರಮಗಳಿಗೆ ಕಡಿವಾಣ ಹಾಕೋದು ಯಾವಾಗ ಸ್ವಾಮಿ? ಇದು ನಮ್ಮ ಸ್ವಾಯಿಚ್ಛಕ್ಕೋಸ್ಕರ ಮಾಡ್ತಾ ಇಲ್ಲ, ಸರ್ಕಾರಕ್ಕೆ ಮೋಸ ಆಗ್ತಾ ಇದೆ, ಸರ್ಕಾರಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ಸರ್ಕಾರ ಬೊಕ್ಕಸಕ್ಕೆ ಅನ್ಯಾಯ ಆಗ್ತಿದೆ. ಇದು ಸರ್ಕಾರಿ ಅಧಿಕಾರಿಗಳು ಮಾಡುವಂತ ಕೆಲಸ. ಈಗ ನಾವು ಒಂದು ಮಾಧ್ಯಮ ಜವಾಬ್ದಾರಿ ಇಟ್ಕೊಂಡು ಈ ಕೆಲಸವನ್ನ ಮಾಡ್ತೇವೆ. ಈಗ ಯಾರೋ ಖಾಸಗಿ ವ್ಯಕ್ತಿಗೆ ನೀವು ಅನಧಿಕೃತವಾಗಿ ಹಾಕೊಡೋದಾದ್ರೆ ಈ ದೇಶದ ಕಾನೂನು ಎಲ್ಲೂ ಹೋಯ್ತಂಗಾದ್ರೆ? ಈ ದೇಶದ ಕಾನೂನು ಮತ್ತೆ ಸಂವಿಧಾನ ಅನ್ನೋದು ಯಾಕೆ? ಈಗ ಇಷ್ಟೊಂದು ಇಲಾಖೆಯಲ್ಲಿ ಅಧಿಕಾರಿಗಳು ಕೆಲಸ ಮಾಡೋದು ಯಾಕೆ? ನಿಮ್ಗೆ ನಿಮ್ಗೆ ಸುದೀರ್ಘವಾಗಿ ತೋರಿಸುವಂತದ್ದು ಒಂದು ಮಾಡ್ತೇನೆ. ಹಾಗೆ ಮುಂದೆ ಬಂದ್ರೆ ನೀವು ನೋಡಿ, ಇದು ಸುತ್ತ ಬೆಟ್ಟ ಗುಡ್ಡ ಇರುವಂತದ್ದು. ಅದ್ರ ಜೊತೆಗೆ ಇಲ್ಲಿ ಕ್ರಷರ್ ಡಾಂಬರೀಕರಣ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು ವರ್ಷಗಳಿಂದ ಇದು ಡಾಂಬರೀಕರಣ ಮಾಡುವಂತದ್ದು. ಈ ಯಾರಾದ್ರೂ ಬಂದ್ರೆ ಇಲ್ಲಿ ಅವ್ರಿಗೆ ಧಮಕಿಗಳು ಹಾಕ್ತಾರೆ. ಇವರಿಂದ ಯಾವ್ದೋ ಒಬ್ಬ ರಾಜಕೀಯ ಪ್ರಭಾವಿಗಳು ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಅಕ್ರಮ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಕಂದಾಯ ಸಚಿವರು ಈ ಕಡೆ ಸಂಡೂರು ತಾಲೂಕಿನಲ್ಲಿ ಅಕ್ರಮಗಳ ಹೂನಾರ ನಡೀತಾ ಇದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಸಂಬಂಧಪಟ್ಟ ತಹಸೀಲ್ದಾರ್ಗೆ ನಿರ್ದೇಶನ ಮಾಡ್ಬೇಕು. ತಹಸೀಲ್ದಾರ್ ಅವರು ಸುಮಾರು ಇದೊಂದೇ ಅಲ್ಲ, ಹಲವು ಅಕ್ರಮಗಳನ್ನ ನಾವು ಆಗ್ಲೇ ಅವ್ರ ಗಮನಕ್ಕೆ ತಂದಿದ್ದೇವೆ. ಅಂದ್ರೆ ಕಂದಾಯ ನಿರೀಕ್ಷಕರ ಅವ್ರ ಕಡೆಯಿಂದ ಅವ್ರ ಗಮನಕ್ಕೆ ತಂದಿದ್ದೇವೆ. ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ.
ಯಾವುದೇ ಕ್ರಮ ಜರುಗಿಸಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಇವತ್ತು ಇಲ್ಲಿ ಪ್ರತ್ಯೇಕವಾಗಿ ವರದಿ ಮಾಡ್ತಾ ಇದ್ದೇವೆ. ಈ ವರದಿ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಸಹಾಯಕ ಆಯುಕ್ತರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇದನ್ನ ದೊಡ್ಡ ಮಟ್ಟದಲ್ಲಿ ನಾವು ಪತ್ರಿಕಾ ಸುದ್ದಿ ಮಾಡುವಂತದ್ದು ಆಗುತ್ತೆ. ಆ ನಿಟ್ಟಿನಲ್ಲಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ತತ್ಕ್ಷಣ ಇವರ ವಿರುದ್ಧ ಇದೊಂದೇ ಅಕ್ರಮ ಅಲ್ಲ, ಈ ಹಿಂದೆ ಕೂಡ ಕಾಮಗಾರಿ ಮಾಡದೇನೆ ಬಿಲ್ಲನ್ನ ತಗೊಂಡು ಸರ್ಕಾರಿ ಹಣವನ್ನ ಎಗರಿಸ್ತಕ್ಕಂಥದ್ದು ನಮ್ಮಲ್ಲಿ ದಾಖಲೆಗಳಿದಾವೆ. ಈಗ ಇದನ್ನು ಅಕ್ರಮ ಮಾಡ್ತಾ ಇದ್ದಾರೆ. ಈ ಅಕ್ರಮ ಈ ತತ್ಕ್ಷಣ ಈ ಸುದ್ದಿ ಬಂದ ಕೂಡಲೇ ಇವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಇಲ್ಲಿ ಇರ್ತಕ್ಕಂಥದ್ದು ಎಲ್ಲರನ್ನ ಸೀಸ್ ಮಾಡ್ಬೇಕು. ಇಲ್ಲಿ ಯಾವುದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕನಿಗೆ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ಕಾರ್ಮಿಕ ಇಲಾಖೆ ಏನ್ ಮಾಡ್ತಾ ಇದೆ? ಕಾರ್ಮಿಕ ಇಲಾಖೆಯವರು ಇದುವರೆಗೆ ಯಾವುದೇ ರೀತಿ ಇಲ್ಲಿ ಬಂದಿದಾರ ಇಲ್ಲ. ಕಾರ್ಮಿಕ ಇಲಾಖೆಯವರು ಕಾರ್ಮಿಕರ ರಕ್ಷಣೆಗೆ ಇದ್ದಾರೋ ಅಥವಾ ಭಕ್ಷಣೆಗೆ ಇದ್ದಾರೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಇದ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು. ಯಾರು ಆ ವ್ಯಕ್ತಿ ನಡೆಸ್ತಾ ಇದ್ದಾನೆ ಆ ವ್ಯಕ್ತಿಗೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಮತ್ತೆ ಕಾನೂನು ಪ್ರಕಾರ ಇಲ್ಲಿವರೆಗೂ ಸರ್ಕಾರಕ್ಕೆ ಎಷ್ಟು ಮೋಸ ಆಗಿದೆ, ಎಷ್ಟು ಅನ್ಯಾಯ ಆಗಿದೆ ಅದನ್ನ ಬರ್ಸ್ಕೋಬೇಕು. ಆ ಒಂದು ನಿಟ್ಟಿನಲ್ಲಿ ಕಾನೂನು ಕ್ರಮ ತಗೋಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ.